Yes, guys. Good afternoon. So, ಫಸ್ಟ್ ಆಫ್ ಆಲ್ ಈ ಕ್ಲಾಸಸ್ ಕೇಳಕ್ ಬಂದಿದ್ದೀರಾ ಅಂತ ಅಂದ್ರೇನೆ ಯು ಮಸ್ಟ್ ಬಿ ಸ್ಕೋರಿಂಗ್ ವೆರಿ ವೆಲ್. ಸ್ಕೋರ್ಸ್ ಚೆನ್ನಾಗಿದೆ ಅಂತ ಅಂದ್ರೇನೆ ಕಾನ್ಫಿಡೆನ್ಸ್ ಇಂದ ನೋಡ್ತಿದ್ದಾರೆ. ಇಲ್ಲ ಅಂತ ಅಂದ್ರೆ ಎಲ್ರೂ ಎಕ್ಸಾಮ್ ನಡೆಯುತ್ತಾ ಇಲ್ವಾ, ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ ಅನ್ನೋದ್ರಲ್ಲಿ ಇದ್ದಾರೆ. ಸೊ ಯಾರು ಹೇಗೆ ಪ್ರಿಪೇರ್ ಆದ್ರೂ ಫಸ್ಟ್ ಯಾರು ಓಡ್ತಾರೋ ಅವರೇ ಗೆಲ್ಲೋ ಸಾಧ್ಯತೆ ಜಾಸ್ತಿ. ಸೊ ಪ್ರಿಪರೇಷನ್ ಯಾರು ಹೇಗೆ ಮಾಡಿದ್ರು ನೀವು ಮೇನ್ಸ್ ನ ತಯಾರಿಯನ್ನ ತುಂಬಾ ಡೀಟೇಲ್ ಆಗಿ ಪ್ರಾಪರ್ ಆಗಿ ಮಾಡೋದಕ್ಕೆ, ಎಸ್ಪೆಷಲಿ ಈ ಎಥಿಕ್ಸ್ ಪೇಪರ್ ಅನ್ನ ಯಾವ ರೀತಿ ಪ್ರಿಪೇರ್ ಆಗಬೇಕು, ಅದಕ್ಕೆ ಯಾವ ರೀತಿ ನೋಟ್ಸ್ ಇರಬೇಕು, ಮತ್ತೆ ಎಕ್ಸಾಮ್ ಅಲ್ಲಿ ನೀವು ಯಾವ ರೀತಿ ಬರೀಬೇಕು, ಇವು ಮೂರು ನಮಗೆ ತುಂಬಾನೇ ಮುಖ್ಯವಾಗುತ್ತೆ. ಫೈನ್. ಸೊ ಯಾವ ಯಾವ ಟಾಪಿಕ್ಸ್ಗೆ ಇವಾಗ ನಾನು ಕನ್ನಡದಲ್ಲೂ ಕೆಲವೊಂದು ಪದಗಳನ್ನ ಕೊಡ್ತೀನಿ, ಯಾವ ರೀತಿ ಕಲಿಬೇಕು ಏನು ಅಂತ ಹೇಳಿ. ಬೈಲಿಂಗ್ವಲ್ ಇರುತ್ತೆ. ಯಾಕಂದ್ರೆ ಎಥಿಕ್ಸ್ ಅಲ್ಲಿ ನೀವು ಅಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಬೇರೆ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಈ ತರ ಎಲ್ಲ ತಗೊಂಡ್ರೆ ನೀವು ಸ್ವಲ್ಪ ಈ ಬೈಲಿಂಗ್ವಲ್ ಅಂದ್ರೆ ಯೋಚನೆ ಮಾಡಬೇಕು. ಬಟ್ ಎಥಿಕ್ಸ್ ಅಲ್ಲಿ ನಿಮಗೆ ಎಕ್ಸಾಂಪಲ್ಸ್ ಆಲ್ಮೋಸ್ಟ್ ಸೇಮ್ ಆಗೋದ್ರಿಂದ ಆ ರೀತಿ ಅಷ್ಟೊಂದು ಇಶ್ಯೂ ಏನು ಆಗಲ್ಲ. ಸೊ ಫಸ್ಟ್ ನೋಡಿ, ಈ ಎಥಿಕ್ಸ್ ಪೇಪರ್ ಅನ್ನ ಸುಮಾರು ಜನ ರಿಟರ್ನ್ ಇಂಟರ್ವ್ಯೂ ಅಂತ ಕೂಡ ಕರೀತಾರೆ. ರಿಟರ್ನ್ ಇಂಟರ್ವ್ಯೂ ಏನಕ್ಕೆ ರಿಟರ್ನ್ ಇಂಟರ್ವ್ಯೂ ಅಂತ ಕರೀತಾರೆ ಅಂತ ಅಂದ್ರೆ, ನಿಮ್ಮ ಒಂದು ಲೈಕ್ ಏನೋ ವ್ಯಾಲ್ಯೂಸ್ ಅನ್ನ, ನಿಮ್ಮ ಒಂದು ಆಟಿಟ್ಯೂಡ್ ಅನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಈ ಪೇಪರ್ ಅಲ್ಲಿ ನಡೆಯುತ್ತೆ. ಒಂದು ಇಂಟರ್ವ್ಯೂನಲ್ಲಿ ನೀವು ಕಾಮನ್ ಆಗಿ ನೋಡಬೇಕಾಗಿರೋದು ಏನಂದ್ರೆ ಸ್ಪಾಂಟೇನಿಟಿ. ನೋಡಿ, ಯಾವಾಗ ನೀವು ಕೇಳಿದ ತಕ್ಷಣ ಉತ್ತರ ಕೊಡಬೇಕಾಗಿ ಬರುತ್ತೋ, ನಾನೊಂದು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಕೊಡಬೇಕಾಗಿ ಬಂದಾಗ, ನಿಮಗೆ ಆ ಪ್ರಶ್ನೆ ಗೊತ್ತಿಲ್ಲದೆ ಇದ್ದಾಗ ನೀವು ಬ್ಲಫ್ ಮಾಡಕ್ಕೆ ಸಾಧ್ಯ ಇರಲ್ಲ. ತೊದಲು ಬಿಡ್ತೀರಾ, ಕರೆಕ್ಟ್ ಆಗಿ ಮಾತಾಡಲ್ಲ ಅಲ್ವಾ? ಅದೇ ರೀತಿ ಎಥಿಕ್ಸ್ ಪೇಪರ್ ಅನ್ನ ಕೂಡ ಈ ರಿಟರ್ನ್ ಇಂಟರ್ವ್ಯೂ ಮಾಡೋದಕ್ಕೆ ಏನ್ ಮಾಡಿರ್ತಾರೆ, ಇದೊಂದು ಲೆಂದಿ ಪೇಪರ್. ಅಂದ್ರೆ ಏನು, ತುಂಬಾನೇ ದೊಡ್ಡದಾದಂತಹ ಒಂದು ಪೇಪರ್, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಪೇಪರ್. ನೀವು ಆಲ್ರೆಡಿ ಬೇರೆ ಮೇನ್ಸ್ ಏನಾದ್ರೂ ಬರ್ದಿದ್ರೆ ಗೊತ್ತಿರುತ್ತೆ. ಮೇನ್ಸ್ ಬರ್ದಿಲ್ಲ ಸರ್ ಅಂತ ಅಂದಾಗ ನೋಡಿ, ಸರ್ ನಾನ್ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತೀನಿ, ನನಗೆ ತುಂಬಾ ಎಥಿಕ್ಸ್ ಗೊತ್ತು, ವ್ಯಾಲ್ಯೂಸ್ ಗೊತ್ತು, ಎಲ್ಲ ಬರೀತೀನಿ. ಇಲ್ಲ, ಯಾವ ಸ್ಟೂಡೆಂಟ್ ನಿಮಗೆ ಆ ಮೊಮೆಂಟ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡದೆ ಎಕ್ಸಾಂಪಲ್ಸ್ ಅನ್ನ, ಡೆಫಿನೇಷನ್ಸ್ ಅನ್ನ ಬರೀತಾನೋ, ಆ ತರಹದ ಸ್ಟೂಡೆಂಟ್ಸ್ ಅನ್ನ ಕಾಂಪೀಟ್ ಮಾಡೋದು ತುಂಬಾ ಕಷ್ಟ. ನಿಮಗೆ ಆ ಮೊಮೆಂಟ್ ಅಲ್ಲಿ ನೆನಪು ಬಂದು ನೀವು ಬರೆಯೋದಕ್ಕೂ ಒಂದೆರಡು ಪ್ರಶ್ನೆ ಚೆನ್ನಾಗಿ ಬರೀತೀರಾ, ಎಲ್ಲಾ ಪ್ರಶ್ನೆಗಳು ಚೆನ್ನಾಗಿ ಬರೆಯಕ್ಕಾಗಲ್ಲ. ಆದ್ರೆ ಯಾವ ಸ್ಟೂಡೆಂಟ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಇಟ್ಕೊಂಡು ಕೂತಿರ್ತಾನೋ, ಆ ರೀತಿ ಸ್ಟೂಡೆಂಟ್ ಅನ್ನ ಬೀಟ್ ಮಾಡೋದು ತುಂಬಾ ಕಷ್ಟ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳನ್ನ ನೋಡಿದೀನಿ. ಬುದ್ಧಿ ಇರೋವರಿಗಿಂತ ಬುದ್ಧಿ ಇರೋವರಿಗಿಂತ ಹಾರ್ಡ್ ವರ್ಕ್ ಅಂಡ್ ಸ್ಮಾರ್ಟ್ ವರ್ಕ್, ಎಕ್ಸಾಮ್ ಓರಿಯೆಂಟೆಡ್ ವರ್ಕ್ ಯಾರು ಮಾಡ್ತಾರೋ ಅವರೇ ಗೆಲ್ಲ. ಪ್ರಿಲಿಮ್ಸ್ ವರೆಗೂ ನೀವು ಬೇರೆ, ಪ್ರಿಲಿಮ್ಸ್ ಕ್ಲಿಯರ್ ಆಗೋದ ಮೇಲೆ ಅಥವಾ ಮೇನ್ಸ್ ಬರೀತಿದ್ದೀರಾ ಅಂತ ಅಂದರೇನೆ ನೀವೆಲ್ಲ ಬೇಕಾಗಿರುವುದು ಆ ಮೊಮೆಂಟ್ ಅಲ್ಲಿ, ಆ ಪಾಯಿಂಟ್ ಅಲ್ಲಿ ಏನ್ ನೆನಪಿಗೆ ಬಂತು, ಹೇಗ್ ಬರೀತೀವಿ, ಇಷ್ಟೇ. ಪ್ರಿಲಿಮ್ಸ್ ಅಲ್ಲಿ ಒಂದು ಮಾರ್ಕ್ ಜಾಸ್ತಿ ಬಂದಂತಹ, ಕಟ್ ಆಫ್ಗೆ ಒಂದು ಮಾರ್ಕ್ ಜಾಸ್ತಿ ಬಂದಂತಹ ಹುಡುಗರು ನಿಮಗೆ ಮೇನ್ಸ್ ಅಲ್ಲಿ ಟಾಪ್ 100 ಅಲ್ಲಿ ಇರ್ತಾರೆ. ಸೊ ಪ್ರಿಲಿಮ್ಸ್ ಬೇರೆ, ಮೇನ್ಸ್ ಬೇರೆ. ಪ್ರಿಲಿಮ್ಸ್ ಬಿಟ್ಬಿಡಿ, ಪ್ರಿಲಿಮ್ಸ್ ಅಲ್ಲಿ ಏನಾಗುತ್ತೆ, ಪ್ರಶ್ನೆನೂ ಅಲ್ಲೇ ಇರುತ್ತೆ, ಉತ್ತರನೂ ಅಲ್ಲೇ ಇರುತ್ತೆ. ಬಟ್ ಮೇನ್ಸ್ಗೆ ಬಂದಾಗ ನನಗೆ ಯಾವ ಟಾಪಿಕ್ಗೆ ಎಷ್ಟು ಉತ್ತರ ಕೊಡಬೇಕು, ಎಷ್ಟು ಪೇಜ್ ತುಂಬಿಸ್ಬೇಕು ಅನ್ನೋದು ಮುಖ್ಯ. ಈಗ ಸುಮಾರು ಜನ ನನ್ನ ಏನ್ ಕೇಳ್ತಾರೆ, ಸರ್ ಯು ಪಿ ಎಸ್ ಸಿಗೂ ಕೆ ಪಿ ಎಸ್ ಸಿಗೂ ಏನ್ ವ್ಯತ್ಯಾಸ? ನೋಡಿಪ್ಪ, ಯು ಪಿ ಎಸ್ ಸಿ ಅಂತಹ ಪರೀಕ್ಷೆಗಳಲ್ಲಿ ನಿಮಗೆ ಕ್ವಾಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ನೀವು ಎಷ್ಟು ಕ್ವಾಲಿಟಿ ಆನ್ಸರ್ ಬರ್ದಿದ್ದೀರಾ ಅನ್ನೋದು ಮುಖ್ಯ. KPSC ಅಂತಹ ಪರೀಕ್ಷೆಗಳಲ್ಲಿ ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ ಕೂಡ ಮ್ಯಾಟರ್ ಆಗುತ್ತೆ. ಅಂದ್ರೆ ಏನ್ ಅರ್ಥ? ನೀವು UPSC ಅಂತಹ ಪರೀಕ್ಷೆಗಳಲ್ಲಿ ಒಂದು ಎಕ್ಸಾಂಪಲ್ ಕೊಟ್ರೆ ಸಾಕು. ಇಲ್ಲಿ 2-3 ಎಕ್ಸಾಂಪಲ್ ಕೊಟ್ಟು ಪೇಜು ತುಂಬಬೇಕು. ಪೇಜು ತುಂಬಿಲ್ಲ ಅಂತ ಅಂದರೆ ಮಾರ್ಕ್ಸ್ ಕೊಡಲ್ಲ. ಇವಾಗ ನಾನು 2 ಪೇಪರ್ ಇಟ್ಕೊಳ್ತೀನಿ, ಒಬ್ಬನ್ 3 ಎಕ್ಸಾಂಪಲ್ ಬರ್ದಿದ್ದಾನೆ, ನೀವು ಒಂದೇ ಎಕ್ಸಾಂಪಲ್ ಕೊಟ್ಟಿದ್ದೀರಾ, ನೀವು ಚೆನ್ನಾಗೇ ಬರ್ದಿದ್ದೀರಾ, ಅವ್ನ್ 3 ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ, ನಾನು ಯಾರು ಕೊಡ್ತೀನಿ ಮಾರ್ಕ್ಸ್? UPSC ಪರೀಕ್ಷೆಗಳಲ್ಲಿ ಏನಾಗುತ್ತೆ, ಓಕೆ ಇವನು ಬರ್ದಿದ್ದಾನೆ ಇವನು ಬರ್ದಿದ್ದಾನೆ ಕೊಡೋಣ ಮಾರ್ಕ್ಸ್ ಅನ್ಕೊಳ್ತಾರೆ. ಬಟ್ KPSC ಅಂತಹ ಎಕ್ಸಾಮ್ಗಳಲ್ಲಿ ನೀವು ಕಾಂಪೀಟ್ ಮಾಡುತ್ತಿರುವುದು ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಜೊತೆ, ಯಾರು ತುಂಬಾ ಫಾಸ್ಟ್ ಆಗಿ ಬರೀತಾರೆ, ಎಕ್ಸಾಂಪಲ್ಸ್ ಬರೀತಾರೆ, ಅಂತಹವ್ರ ಜೊತೆ ನೀವು ಕಾಂಪೀಟ್ ಮಾಡ್ತಿರ್ತೀರಾ. ಎರಡನೇ, ಯಾವುದೇ ಒಂದು ಪರೀಕ್ಷೆಯನ್ನ ನಾವು ಬರೆದಾಗ ಅದರ ಒಂದು ಉದಾಹರಣೆಗಳು ಎಕ್ಸಾಂಪಲ್ಸ್ ನೀವು ಬರೆಯುವಾಗ KPSC ನಲ್ಲಿ ಕರ್ನಾಟಕ ರಿಲೇಟೆಡ್ ನೀವು ಎಷ್ಟು ಬರೆದರೆ ಅಷ್ಟು ಒಳ್ಳೆಯದು. ಸೊ ಅದಕ್ಕೆ ನೀವಿಲ್ಲಿ ನಮ್ಮ DK ಬಾಲಾಜಿ ಪುಸ್ತಕ ಚೆನ್ನಾಗಿದೆ, ಎಕ್ಸಾಂಪಲ್ ಸ್ವಲ್ಪ ಕರ್ನಾಟಕದ ಎಕ್ಸಾಂಪಲ್ಸ್ ಜಾಸ್ತಿ ಇದೆ, ಅದನ್ನೊಂದು ಸ್ವಲ್ಪ ನೋಡಿ. DK ಬಾಲಾಜಿ ಎಥಿಕ್ಸ್ ಇಂಟಿಗ್ರಿಟಿ ಪುಸ್ತಕ ಚೆನ್ನಾಗಿದೆ, ಅದನ್ನೊಂದು ಸ್ವಲ್ಪ ನೋಡಿ. ಬಟ್ ಇದು ನೆನಪಿಟ್ಕೊಳ್ಳಿ, ಪೇಜ್ ತುಂಬಿಸುವಂತಹ ಕೆಲಸ ಮಾಡ್ಲೇಬೇಕು ಈ ಪರೀಕ್ಷೆಯಲ್ಲಿ. ಇಲ್ಲ ಅಂತ ಅಂದರೆ ಸ್ಕೋರಿಂಗ್ ಕಷ್ಟ. ಆಯ್ತಾ? ಎರಡನೇ, ಸರ್ ಎಲ್ರಿಗೂ ಫಸ್ಟ್ ಇರೋದೇನಂದ್ರೆ ನೋಟ್ಸ್. ಸರ್ ನೋಟ್ಸ್ ಹೆಂಗ್ ಮಾಡ್ಕೋಬೇಕು, ನೋಟ್ಸ್ ಹೆಂಗ್ ಮಾಡ್ಕೋಬೇಕು? ನೋಡಿಪ್ಪ, ಈ ಎಥಿಕ್ಸ್ ಪರೀಕ್ಷೆಯಲ್ಲಿ ಮೋಸ್ಟ್ಲಿ ನಿಮ್ಗೆ ಹೆಂಗಿರುತ್ತೆ ಪ್ರಶ್ನೆ ಅಂತ ಅಂದ್ರೆ, ಈಗ ನೋಡಿ, ವಾಟ್ ಈಸ್ ಇಂಟಿಗ್ರಿಟಿ ಅಂತ ಕೇಳ್ತಾರೆ. ವಾಟ್ ಈಸ್ ಇಂಟಿಗ್ರಿಟಿ? ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್. ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ಸ್ ಅಂತ ಪ್ರಶ್ನೆ. ಏನು? ಸಮಗ್ರತೆ ಅಂದ್ರೆ ಏನು? ಸಮಗ್ರತೆ ಅಂದರೆ ಏನು? ಉದಾಹರಣೆಗಳ ಜೊತೆಗೆ ಉತ್ತರ ಬರೆಯಿರಿ, ಇದಿರುತ್ತೆ. ಸೊ ಇವಾಗ ಇಂಟಿಗ್ರಿಟಿ ಡೆಫಿನೇಷನ್, ಸಮಗ್ರತೆಯ ಡೆಫಿನೇಷನ್ ನೀವು ನೋಟ್ಸ್ ಅಲ್ಲಿ ಇರಬೇಕು. ನೋಟ್ಸ್ ಅಲ್ಲಿ ಏನ್ ಮಾಡ್ಕೋಬೇಕು? ಇದ್ರದ್ದು ಡೆಫಿನೇಷನ್ ಇರಬೇಕು. ಜೊತೆಗೆ ನಿಮ್ಮ ನೋಟ್ಸ್ ಅಲ್ಲಿ ಪ್ರತಿಯೊಂದು ಟಾಪಿಕ್ಗೂ 3 ಎಕ್ಸಾಂಪಲ್ಸ್ ಇರಬೇಕು. ಆಯ್ತಾ? ಈಗ 3 ಎಕ್ಸಾಂಪಲ್ಸ್ ಅಂತ ಅಂದಾಗ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯನವರು ಸಮಗ್ರತೆಗೆ ಅತಿ ಮುಖ್ಯವಾದ ಒಂದು ಉದಾಹರಣೆ, ಅಥವಾ ಅವರ ಜೀವನದ ಶೈಲಿ ಸಮಗ್ರತೆಯನ್ನು ತೋರಿಸುತ್ತದೆ. ವಿಶ್ವೇಶ್ವರಯ್ಯ ಶೋಸ್ ಅಸ್ ವಾಟ್ ಎಕ್ಸಾಕ್ಟ್ಲಿ ಇಂಟಿಗ್ರಿಟಿ ಈಸ್. ನೋ, ರಾಂಗ್, ಹಿಂಗ್ ಬರೆದ್ರೆ ಕೊಡಲ್ಲ. ಯಾರು ನಿಮ್ಮನ್ನ ಯಾವ ವ್ಯಕ್ತಿಯಲ್ಲಿ ಸಮಗ್ರತೆ ಇದೆ ಹೇಳಿ, ಇನ್ ಹೂಮ್ ಡು ಯು ಫೈಂಡ್ ಇಂಟಿಗ್ರಿಟಿ ಇಸ್ ನಾಟ್ ದ ಕ್ವಶನ್. ಕ್ವಶನ್ ಏನ್ ಕೇಳ್ತಾ ಇದಾರೆ? ಇಂಟಿಗ್ರಿಟಿ ಅನ್ನೋ ಒಂದು ಪದದ ಅರ್ಥವನ್ನ ಬಿಡಿಸಿ ಬರೆಯಿರಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನ್ ಬರೀತೀರಾ? ಇಂಟಿಗ್ರಿಟಿ ಅನ್ನೋ ಪದಕ್ಕೆ ನೀವು ಉದಾಹರಣೆ ಕೊಟ್ಟಾಗ ವಿಶ್ವೇಶ್ವರಯ್ಯನವರ ಜೀವನದಲ್ಲಿ ನಡೆದಿರುವಂತಹ ಒಂದು ಸಂಘಟನೆಯನ್ನ ನೀವು ಡೀಟೇಲ್ ಆಗಿ ಬರೀಬೇಕು. ಆಗ ನಿಮಗೆ ಮಾರ್ಕ್ಸ್ ಬರುತ್ತೆ. ಅಷ್ಟೇ ಹೊರತು ನೀವು ಸರ್ ನಾನು ಜಸ್ಟ್ ಒಂದು ಲೈನ್ ಬರೆದು ಬಿಡ್ತೀನಿ, ಗಾಂಧೀಜಿಯವರು ಅವರ ತಂದೆಗೆ ಅವರ ಅಣ್ಣ ಮಾಡಿದ ತಪ್ಪನ್ನು ಅವರೇ ಮಾಡಿದ್ದರು ಎಂದು ಹೇಳಿದರು, ಇಷ್ಟು ಬರೆದು ಬಿಡ್ತೀನಿ, ಇಲ್ಲ. ನೀವು ಕತೆ ಕಂಪ್ಲೀಟ್ ಆಗಿ ಬರೀಲೇಬೇಕು. ಅವಾಗ್ಲೇ ಪೇಜು ತುಂಬೋದು. ಸುಮ್ಮನೆ ನಾನು ಮೇಲ್ಮೇಲೆ ಪಾಯಿಂಟ್ಸ್ ಬರೆದ್ಬಿಟ್ಟು ಮಾರ್ಕ್ಸ್ ಕೊಟ್ಬಿಡ್ತಾರೆ, ಇಲ್ಲ. ನೋಡಿ, ಇದನ್ನ 10 ಮಾರ್ಕ್ ಬರೀಬೇಕು ಅಂದ್ರೆ 2 ಪೇಜ್ ಬರೀಬೇಕು ಈ ಕಡೆ ಆ ಕಡೆ. ನೀವ್ 2 ಪೇಜ್ ಬರೀಬೇಕು ಅಂತ ಅಂದ್ರೆ ಆ ಕಂಟೆಂಟ್ ಡೀಟೇಲ್ ಆಗಿದ್ದಾಗ ಮಾತ್ರಾನೇ ನೀವು ಬರೆಯೋದಕ್ಕೆ ಸಾಧ್ಯ. ಸುಮಾರು ಜನ ಹುಡುಗರಿಗೆ ಇದು ಗೊತ್ತಿಲ್ಲದೆ ಏನ್ ಅನ್ಕೊಳ್ತಾರೆ, ಜಿಸ್ಟ್ ಬರೆದು ಬಿಡೋಣ, ಜಿಸ್ಟ್ ಬರೆದು ಬಿಡೋಣ, ಅವ್ರಿಗೆ ಅರ್ಥ ಆಗತ್ತೆ. ಇಲ್ಲ, ನೀವು ಸ್ಕೂಲಲ್ಲಿ ಕಾಲೇಜಲ್ಲಿ ಯಾವ ರೀತಿ ಒಂದು ಪರೀಕ್ಷೆಯನ್ನ ಬರೀತಿದ್ದರೋ ಅದೇ ರೀತಿಯಾದಂತಹ ಪರೀಕ್ಷೆ ಇಲ್ಲೂ ಬರೀಬೇಕು.
ಆಗ ಮಾತ್ರನೇ ನಿಮಗೆ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ. ಇಲ್ಲ ಅಂತ ಅಂದ್ರೆ ಮಾರ್ಕ್ಸ್ ಬರಲ್ಲ. ಇದು ಅತಿ ಮುಖ್ಯವಾಗಿ ನಿಮಗೆ ತಿಳಿಬೇಕಾಗಿರೋದು. ಸೊ ನೋಟ್ಸ್ ಮಾಡುವಾಗಲೇ ನಿಮ್ಮ ಬಳಿ ಮೂರ್ ಎಕ್ಸಾಂಪಲ್ಸ್ ಇರಬೇಕು. ಕನ್ಫ್ಯೂಷನ್ ಇರಬಾರ್ದು, ಏನು ಕನ್ಫ್ಯೂಷನ್ ಇರಬಾರ್ದು. ನೀವು ಈ ಪ್ರಶ್ನೆಗೆ ಇದು ಉತ್ತರ. ಸೊ ಡೈರೆಕ್ಟ್ ಆನ್ಸರ್ಸೇ, ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ ಸಿಲೆಬಸ್ ಇಂದ. ಅದಕ್ಕೆ ನೀವು ನಿಮ್ಮ ನೋಟ್ಸ್ಗಳಿಂದ ಡೈರೆಕ್ಟ್ ಆನ್ಸರ್ಸೇ ಬರೀಬೇಕು. ಇಲ್ಲ ಅಂತ ಅಂದ್ರೆ ಮಾರ್ಕ್ಸ್ ಬರಲ್ಲ. ಚೆನ್ನಾಗಿ ನೆನ್ಪಿಟ್ಬಿಡಿ. ನಾನು ಅಲ್ಲೋಗಿ ಹೊಸದಾಗಿ ಎಕ್ಸಾಂಪಲ್ ಕ್ರಿಯೇಟ್ ಮಾಡ್ತೀನಿ, ಅದೇನು ಇಲ್ಲೇ ಕ್ರಿಯೇಟ್ ಮಾಡಿ, ಇಲ್ಲೇ ಕೂತ್ ಯೋಚನೆ ಮಾಡಿ, ರೆಡಿಮೇಡ್ ಆನ್ಸರ್ಸ್ ಇಟ್ಕೊಳ್ಳಿ. ಹೋಗ್ತಿದ್ದ ಹಾಗೆ ಹೇಳ್ತಿರ್ಬೇಕು, ಹೋಗ್ತಿದ್ದ ಹಾಗೆ ಬರೀತಿರ್ಬೇಕು. ಆಗ ಮಾತ್ರ ನಮಗೆ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ. ಈಗ ಈ ಎಥಿಕ್ಸ್ ಪೇಪರ್ ಹೇಗ್ ನೋಟ್ಸ್ ಮಾಡ್ಕೋಬೇಕು ಗೊತ್ತಾಯ್ತು. ಆದರೆ ಪ್ರಶ್ನೆಗಳು ಯಾವ ರೀತಿ ಬರುತ್ತೆ, ಆ ಪ್ರಶ್ನೆಗಳನ್ನ ನಾವು ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ಅಂದಾಗ ನೋಡಿ, ಇಲ್ಲಿ ನಾನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀನಿ. ಒಂದು ಥಿಯರಿ, ಇನ್ನೊಂದು ಅಪ್ಲಿಕೇಶನ್. ಒಂದು ಥಿಯರಿ ಇರುತ್ತೆ, ಇನ್ನೊಂದು ಅಪ್ಲಿಕೇಶನ್. ಥಿಯರಿ ಅಂದ್ರೆ ಏನರ್ಥ? ಇಲ್ಲಿ ನಿಮಗೆ ಕ್ವಶನ್ಸ್ ಕೊಟ್ಬಿಟ್ಟಿರ್ತಾರೆ. ವಾಟ್ ಈಸ್ ಇಂಟಿಗ್ರಿಟಿ, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್. ಇದೇ ಕ್ವಶನ್ ಇಲ್ಲಿ ಬಂದ್ಬಿಡುತ್ತೆ. ಇದು ಆಲ್ಮೋಸ್ಟ್ ನಿಮಗೆ ಹಾಫ್ ಮಾರ್ಕ್ಸ್ ಇರುತ್ತೆ. ಅಂದ್ರೆ ಏನು, 125 ಅನ್ಕೊಳ್ಳಿ. ಆಯ್ತಾ? ಈ ಅಪ್ಲಿಕೇಶನ್ ಅನ್ನ ನೀವು ಕೇಸ್ ಸ್ಟಡಿಯ ರೂಪದಲ್ಲಿ ಕೊಡ್ತಾರೆ. ಈ ಕೇಸ್ ಸ್ಟಡಿ ಬರೆಯೋದು ತುಂಬಾ ಈಸಿ. ಆದರೆ ಆಲ್ಮೋಸ್ಟ್ ನಿಮ್ಗೆ ಒಂದೊಂದು ಕೇಸ್ ಸ್ಟಡಿ 20-25 ಮಾರ್ಕ್ಸ್ ಇರುತ್ತೆ. ಹಾಗಿದ್ದಾಗ ಅವುಗಳನ್ನ ಬರೆಯೋದು ತುಂಬಾನೇ ಕಷ್ಟ. ಫೈನ್. ಎಲ್ರಿಗೂ ವಾಯ್ಸ್ ಕ್ಲಿಯರ್ ಇದೆಯಪ್ಪ? ಈ ಫಸ್ಟ್ 2 ಕ್ಲಾಸಸ್ ಸ್ವಲ್ಪ ಸ್ಟೂಡೆಂಟ್ಸ್ ಬರ್ತಿರ್ತಾರೆ, ಆಮೇಲೆ ಇಷ್ಟು ಇಶ್ಯೂ ಇರಲ್ಲ. ಫೈನ್. ನೋಡಿ, ಸೊ ನಿಮಗೆ ಹೈಯೆಸ್ಟ್ ಸ್ಕೋರಿಂಗ್ ಜಾಸ್ತಿ ಇರುವ ಭಾಗ ಈ ಕೇಸ್ ಸ್ಟಡಿ. ಆಯ್ತಾ? ಇಲ್ಲಿ ನಿಮಗೆ ಸ್ಕೋರ್ ಆಗ್ಬೇಕು ಅಂತ ಅಂದ್ರೆ ಎಕ್ಸಾಂಪಲ್ಸ್ ಚೆನ್ನಾಗಿ ಬರಬೇಕು. ಆಯ್ತಾ? ಇದು ಎಕ್ಸಾಮಿನರ್ ಡಿವೈಡ್ ಮಾಡುವಂತಹ ಒಂದು ಭಾಗ. ಒಂದೇನು ಥಿಯರಿ, ಇನ್ನೊಂದು ಅಪ್ಲಿಕೇಶನ್ ಇರುತ್ತೆ. ಆದರೆ ನಾವು ಸಿಲೆಬಸ್ ಅನ್ನ ಅರ್ಥ ಮಾಡಿಕೊಂಡ್ರೆ, ರೈಟ್, ಸಿಲೆಬಸ್ ಅನ್ನ ಅರ್ಥ ಮಾಡಿಕೊಂಡ್ರೆ ಸಿಲೆಬಸ್ ಅಲ್ಲಿ ನಿಮಗೆ ಜನರಲ್ ಎಥಿಕ್ಸ್ ಇರುತ್ತೆ. ಜನರಲ್ ಎಥಿಕ್ಸ್ ಇರುತ್ತೆ. ಅದೇ ರೀತಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಥಿಕ್ಸ್ ಇರುತ್ತೆ. ಇವೆರಡು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಏನದರ ಅರ್ಥ ನೋಡಿ ಬಾ. ಜನರಲ್ ಎಥಿಕ್ಸ್ ಅಂತ ಅಂದರೆ ನೀತಿಶಾಸ್ತ್ರ ಅಂದರೆ ಏನು, ಆಯ್ತಾ? ಪರ್ಸನಲ್ ಲೈಫ್ ಅಲ್ಲಿ ಎಥಿಕ್ಸ್ ಏನು, ಪ್ರೊಫೆಷನಲ್ ಲೈಫ್ ಅಲ್ಲಿ ಎಥಿಕ್ಸ್ ಏನು. ಫೈನ್. ಅಷ್ಟೇ ಅಲ್ಲದೆ ಈಗ ಇಂಟಿಗ್ರಿಟಿ ಅಂದ್ರೆ ಏನು, ಇಂಪಾರ್ಶಿಯಾಲಿಟಿ ಅಂದ್ರೆ ಏನು, ಮೌಲ್ಯಗಳು ವ್ಯಾಲ್ಯೂಸ್ ಅಂದ್ರೆ ಏನು, ಇವೆಲ್ಲ ನಿಮಗೆ ಜನರಲ್ ಎಥಿಕ್ಸ್ ಅಲ್ಲಿ ಬಂದ್ಬಿಡುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯಾಗಿ ನಿಮಗೆ ಯಾವ ಯಾವ ಎಥಿಕ್ಸ್ ಇರಬೇಕು, ಪರ್ಸನಲ್ ಲೈಫ್ ಅಲ್ಲಿ, ಫ್ಯಾಮಿಲಿ ಲೈಫ್ ಅಲ್ಲಿ, ಫ್ರೆಂಡ್ಶಿಪ್ ಲೈಫ್ ಅಲ್ಲಿ
ನಿಮಗೆ ಯಾವ ಎಥಿಕ್ಸ್ ಇರಬೇಕು, ಯಾವ ವ್ಯಾಲ್ಯೂಸ್ ಇರಬೇಕು ಅನ್ನೋದು ಜನರಲ್ ಎಥಿಕ್ಸ್ ಅಲ್ಲಿ ಬಂದ್ಬಿಡುತ್ತೆ. ಆದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಥಿಕ್ಸ್ ಅಂತ ಅಂದಾಗ ನೀವೊಬ್ಬ IAS ಅಧಿಕಾರಿ ಆದರೆ, ನೀವೊಬ್ಬ KS ಅಧಿಕಾರಿ ಆದರೆ, ನೀವೊಬ್ಬ ಸೆಕ್ರೆಟರಿ ಆದರೆ ನೀವು ಯಾವ ಒಂದು ವ್ಯಾಲ್ಯೂಸ್ ಅನ್ನ ಫಾಲೋ ಮಾಡ್ತೀರಾ, ನಿಮಗೆ ಯಾವ ವ್ಯಾಲ್ಯೂಸ್ ಇಂಪಾರ್ಟೆಂಟ್ ಅದನ್ನ ಕೇಳ್ತೇವೆ. ಇದಕ್ಕೂ ಡಿಫರೆನ್ಸ್ ಏನು? ಇಲ್ಲಿ ನೀವು ಒಂದ್ ಸ್ವಲ್ಪ ಕ್ಲಾರಿಟಿ ಆಗಿ ನೋಡಬೇಕಾಗಿರುವಂಥದ್ದು, ಆಲ್ಮೋಸ್ಟ್ ಪ್ರತಿಯೊಂದರಲ್ಲೂ ಪರ್ಸನಲ್ ವರ್ಸಸ್ ಪ್ರೊಫೆಷನಲ್, ಇದನ್ನ ಸ್ವಲ್ಪ ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಪರ್ಸನಲ್ ಲೈಫ್ ಅಲ್ಲಿ ಮತ್ತೆ ಪ್ರೊಫೆಷನಲ್ ಲೈಫ್ ಅಲ್ಲಿ ಏನ್ ಡಿಫರೆನ್ಸಸ್ ಇದೆ, ಅದು ಹೇಗಿದೆ ಡಿಫರೆನ್ಸಸ್ ಅನ್ನೋದು, ಅವುಗಳನ್ನ ನೋಡೋದೇ ಈ ಒಂದು ಮುಖ್ಯ ಉದ್ದೇಶ. ಫೈನ್, ನೋಡಿಪ್ಪ, ಈಗ ನಿಮಗೆ ನಾನೊಂದು ಚಿಕ್ಕ ಕಥೆಯ ರೂಪದಲ್ಲಿ ಇದಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮಹಾಭಾರತದಲ್ಲಿ ಧೃತರಾಷ್ಟ್ರ ಇರುತ್ತೆ. ಸೊ ಧೃತರಾಷ್ಟ್ರನಿಗೆ ಕಣ್ಣಿರುವುದಿಲ್ಲ. ಸೊ ಏನ್ ಮಾಡ್ತಾರೆ, ಧೃತರಾಷ್ಟ್ರನನ್ನ ರಾಜನನ್ನಾಗಿ ಘೋಷಿಸಬೇಕು ಅಂತ ಹೇಳಿ ರಾಜಮಾತೆ ಮತ್ತು ಭೀಷ್ಮ ಇಬ್ರು ಡಿಸೈಡ್ ಮಾಡ್ತಾರೆ. ಆದರೆ ರಾಜನನ್ನಾಗಿ ಘೋಷಣೆ ಮಾಡುವುದಕ್ಕಿಂತ ಮುಂಚೆ ವಿದುರ ಬಂದು ಧೃತರಾಷ್ಟ್ರನ ತಮ್ಮ, ವಿದುರನನ್ನ ಮಹಾಮಂತ್ರಿಗಳಾಗಿ ಅಪಾಯಿಂಟ್ ಮಾಡ್ತಾರೆ. ಈಗ ಅಪಾಯಿಂಟ್ ಮಾಡಿದ ಮೇಲೆ, ಮಹಾಮಂತ್ರಿಗಳಾಗಿ ಅಪಾಯಿಂಟ್ ಮಾಡಿದ ತಕ್ಷಣ ಇವನನ್ನ ರಾಜನನ್ನಾಗಿ ಘೋಷಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರನ್ನ? ಧೃತರಾಷ್ಟ್ರ. ಬಟ್ ಧೃತರಾಷ್ಟ್ರನಿಗೆ ಕಣ್ಣಿರಲ್ಲ. ಆಗ ವಿದುರ ಏನ್ ಹೇಳ್ತಾನೆ, ಈ ಒಂದು ರಾಜ್ಯಭಾರವನ್ನ ಧೃತರಾಷ್ಟ್ರನಿಗೆ ಕೊಡುವುದು ಸರಿ ಇಲ್ಲ, ಇದು ಎಥಿಕಲಿ ರಾಂಗ್ ಅಂತ ಹೇಳ್ತಾನೆ. ಯಾವುದೇ ಮೌಲ್ಯಗಳನ್ನ ನೋಡ್ಕೊಂಡ್ರೆ, ಪರಂಪರೆಯನ್ನ ನೋಡ್ಕೊಂಡ್ರೆ ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲಿರೋರೆಲ್ಲ ಕೇಳ್ತಾರೆ, ಇಷ್ಟೊತ್ತು ಸುಮ್ಮನಿದ್ದೆ, ಮಂತ್ರಿ ಆದ ತಕ್ಷಣ ಯಾಕೆ ಈ ರೀತಿ ಫಿಟ್ಟಿಂಗ್ ಇಡ್ತಿದ್ಯಾ, ಏನ್ ಉದ್ದೇಶ, ನೀನ್ ಆಗ್ಬೇಕು ಅಂತ ಟ್ರೈ ಮಾಡ್ತಿದ್ಯಾ, ನಿಜ ಹೇಳು ಅಂತ ಕೇಳ್ತಾರೆ. ಆಗ ವಿದುರ ಹೇಳ್ತಾನೆ, ಇಲ್ಲ, ನಾನು ಇಷ್ಟೊತ್ತು ಮಾತಾಡಿದ್ದು ನನ್ನ ಪರ್ಸನಲ್ ಎಥಿಕ್ಸ್ ಇಂದ, ನನ್ನ ಸ್ವಧರ್ಮದಿಂದ ನಾನು ಮಾತಾಡಿದೆ. ನಾನು ಧರ್ಮದಲ್ಲಿ ನನ್ನ ಒಂದು ಪರ್ಸನಲ್ ಲೈಫ್ ನಲ್ಲಿ ಏನ್ ಇಂಪಾರ್ಟೆಂಟೋ, ಏನ್ ಧರ್ಮನೋ ಅದನ್ನ ಫಾಲೋ ಮಾಡಿದೆ. ಆದರೆ ಇವತ್ತು ನಾನು ಮಾತಾಡ್ತಿರೋದು ಒಂದು ಮಂತ್ರಿಯಾಗಿ. ಸೊ ಇದಕ್ಕೂ ಅದಕ್ಕೂ ಏನ್ ಡಿಫರೆನ್ಸ್ ಅಂತ ಅಂದ್ರೆ ಹೇಳ್ತಾನೆ, ನಾನು ನನ್ನ ಅಣ್ಣನಲ್ಲಿ, ನಮ್ಮ ಅಣ್ಣನಿಗೆ ಕಣ್ಣು ಕಾಣಿಸೋದಿಲ್ಲ, ಆದ್ದರಿಂದ ಅವನು ಯೋಗ್ಯನಲ್ಲ ಅಂತ ಹೇಳೋದು ತಪ್ಪು. ಯಾವುದೇ ಕಾರಣಕ್ಕೂ ನಾನು ನಮ್ಮ ಅಣ್ಣನನ್ನ ನಿನಗೆ ಕಣ್ಣು ಕಾಣಿಸುವುದಿಲ್ಲ, ನೀನು ಅಯೋಗ್ಯ ಅಂತ ಕರೀಬಾರದು. ಪರ್ಸನಲಿ ನಮ್ಮ ಲೈಫಲ್ಲಿ, ನಮ್ಮ ಸುತ್ತಮುತ್ತಲೂ ಇರುವವರಲ್ಲಿ ಏನೇ ದೋಷಗಳಿದ್ದರೂ ಆ ದೋಷಗಳನ್ನ ಎತ್ತಿ ತೋರಿಸುವಂತಹ ಕೆಲಸ ನಾವು ಮಾಡಬಾರದು. ವಿ ಶುಡ್ ನಾಟ್ ಶೋ ಮಿಸ್ಟೇಕ್ ಇನ್ ಅದರ್ಸ್ ಲೈಫ್. In our personal relationship, my mother is not looking good, she is working hard, can I take her out? ನಾನು ನಮ್ಮ ತಾಯಿಯನ್ನ ಒಂದು ಪಾರ್ಟಿ ಕರ್ಕೊಂಡು ಹೋಗಕ್ಕಾಗತ್ತಾ, ಆಗಲ್ವಾ? ಇವುಗಳನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪರ್ಸನಲ್ ಲೈಫ್ ಅಲ್ಲಿ ಭೇದ ಭಾವಗಳನ್ನು ತೋರಿಸಬಾರದು. ಪರ್ಸನಲ್ ಲೈಫ್ ಅಲ್ಲಿ ನಮ್ಮವರಿಗೆ ಏನೇ ಆದರೂ ನಾವು ಅವರನ್ನ ನೋಡ್ಕೋಬೇಕು. ಆದರೆ ಇದರ ನೀತಿ ಹೇಳುತ್ತೆ, ನಾನು ಮಹಾಮಂತ್ರಿ ಆದಾಗ ನಾನು ಪ್ರಜೆಗಳ ಹಿತದೃಷ್ಟಿಯಿಂದ I will work only for the welfare of the people.
ವಾಟ್ ಇಸ್ ದಟ್? ಐ ವಿಲ್ ವರ್ಕ್ ಓನ್ಲಿ ಫಾರ್ ದ ವೆಲ್ಫೇರ್ ಆಫ್ ದ ಪೀಪಲ್. ನಾನು ನನ್ನ ಪ್ರಜೆಗಳಿಗೋಸ್ಕರ ನಾನೇನ್ ಮಾಡ್ತೀನಿ? ಪಾಯಿಂಟ್ ಔಟ್ ಮಿಸ್ಟೇಕ್. ಪಾಯಿಂಟ್ ಔಟ್ ಮಿಸ್ಟೇಕ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಏನಂತ ನೋಡಿ, ರಾಜ ಯಾವುದೋ ಒಂದು ಸಿಚುಯೇಷನ್ ಅನ್ನ ಕೇಳಿ ಅದಕ್ಕೆ ಪರಿಹಾರವನ್ನ ಕೊಟ್ರೆ ಸರಿ ಹೋಗಲ್ಲ. ಜನ ಮಾತಾಡೋದು ಒಂದು, ಅವರ ಮುಖ ಭಾವಗಳು ಇನ್ನೊಂದು. ವಾಟ್ ದೇ ಸ್ಪೀಕ್ ಅಂಡ್ ವಾಟ್ ದೇ ಶೋ ಇನ್ ದೇರ್ ಫೇಸ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಇಫ್ ದೇರ್ ಇಸ್ ಅ ಬ್ಲೈಂಡ್ ಕಿಂಗ್, then everyone around will become weak. ಒಬ್ಬ ರಾಜ ಕುರುಡನಾದರೆ ಮಹಾಮಂತ್ರಿ ಎಲ್ಲರೂ ಸೋಂಬೇರಿಗಳಾಗ್ತಾರೆ, ಅವರು ಮೈ ಕಳ್ಳರಾಗ್ತಾರೆ. ದೇ ವಿಲ್ ಬಿಕಮ್ ಲೇಜಿ, ದೇ ವಿಲ್ ಪೋಸ್ಟ್ಪೋನ್ ಥಿಂಗ್ಸ್, ದೇರ್ ವೋಂಟ್ ಬಿ ಡಿಸಿಪ್ಲಿನ್ ಇರಲ್ಲ. ಮಾಡಿದ್ಯಾ ಅಂದ್ರೆ ಹಾ ಸ್ವಾಮಿ ಮಾಡ್ಬಿಟ್ಟೆ ಅಂತಾರೆ. ಈ ರೀತಿ ಆಗಬಾರದು ಅಂತ ಅಂದರೆ ಧೃತರಾಷ್ಟ್ರ ರಾಜನಾಗಬಾರದು. ಸರ್, ಇವತ್ತಿಗೂ ನನ್ನ ಕೇಳಿ ಪರ್ಸನಲ್ ಲೈಫ್ ಅಲ್ಲಿ ಮಹಾಮಂತ್ರಿ ಸ್ಥಾನ ಬಿಟ್ಟುಬಿಟ್ಟು ನಾನು ಬಂದು ನಮ್ಮ ಅಣ್ಣನ ಪರವಾಗಿ ನಿಲ್ತೀನಿ, ಧೃತರಾಷ್ಟ್ರನ ಪರವಾಗಿ ನಿಲ್ತೀನಿ. ಆದರೆ ಮಹಾಮಂತ್ರಿಯಾಗಿ ನಾನಿರುವಾಗ ನಮ್ಮ ಅಣ್ಣನಂತಹವರನ್ನ ಆ ಒಂದು ಸ್ಥಾನದಲ್ಲಿ ಕೂರೋದಕ್ಕೆ ನಾನು ಬಿಡೋದಿಲ್ಲ. ಪರ್ಸನಲ್ ಎಥಿಕ್ಸ್, ಪ್ರೊಫೆಷನಲ್ ಎಥಿಕ್ಸ್. ಈ ಚೇಂಜ್ ನಿಮಗೆ ಕ್ವಶನ್ಸ್ ಚೇಂಜ್ ಆದಾಗ ಆಗ್ತಾ ಹೋಗುತ್ತೆ. ಉದಾಹರಣೆಗೆ, ವಾಟ್ ಈಸ್ ಇಂಟಿಗ್ರಿಟಿ ಅಕಾರ್ಡಿಂಗ್ ಟು ಯು? ನಿಮಗೆ ಸಮಗ್ರತೆ ಅಂದ್ರೆ ಏನು ಅನ್ನೋದಕ್ಕೂ, ಒಬ್ಬ IAS ಅಧಿಕಾರಿಗೆ ಸಮಗ್ರತೆ ಅಂದ್ರೆ ಏನು ಅನ್ನೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಈ ಡಿಫರೆನ್ಸ್ ಅನ್ನ ಯಾರು ಫಿಲ್ ಮಾಡಕ್ಕಾಗುತ್ತೋ ದೇ ವಿಲ್ ಸ್ಕೋರ್ ವೆರಿ ವೆರಿ ವೆಲ್. ಸೊ ಆದ್ದರಿಂದ ಈ ಎಥಿಕ್ಸ್ ಪೇಪರ್ ಅನ್ನ ಲೈಟ್ ಆಗಿ ತಗೋಬೇಡಿ. ನಿಮಗ ಅರ್ಥ ಆಗುವ ಕತೆಗೂ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವ ಕತೆಗೂ ತುಂಬಾ ಡಿಫರೆನ್ಸ್ ಇದೆ. ಸೊ ಹಾಗಿದ್ದಾಗ ನಾವು ಪ್ರಿಪರೇಷನ್ ನಲ್ಲಿ ಓದಬೇಕಾಗಿರುವಂತಹ ಮೆಟೀರಿಯಲ್ಸ್ ಏನೇನು ಅಂತ ಅಂದ್ರೆ, ನೋಡಿಪ್ಪ, ನಿಮ್ಮ ಪರ್ಸನಲ್ ಲೈಫಿನ ಬಗ್ಗೆ ನೀವೇನೇ ಓದ್ಬೇಕಂತ ಅಂದ್ರೂ ಪರ್ಸನಲ್ ಎಥಿಕ್ಸ್ ಗೋಸ್ಕರ DK ಬಾಲಾಜಿ ಚೆನ್ನಾಗಿದೆ. ಆಯ್ತಾ? DK ಬಾಲಾಜಿ ಪುಸ್ತಕ ನಿಮ್ಮ ಪರ್ಸನಲ್ ಎಥಿಕ್ಸ್ ಗೋಸ್ಕರ ಚೆನ್ನಾಗಿದೆ, ಆದರೆ ಪ್ರೊಫೆಷನಲ್ ಎಥಿಕ್ಸ್ಗೆ ಚೆನ್ನಾಗಿಲ್ಲ. ಆ ಪುಸ್ತಕದಲ್ಲಿ ಬರೆದಿರೋದು ಓದಿದ್ರೆ ನೀವು ಎಕ್ಸಾಮು ಬರೆಯಕ್ಕಾಗಲ್ಲ, ಕಂಪ್ಲೀಟ್ ಆಗಿ ಆಗಲ್ಲ. ಪ್ರೊಫೆಷನಲ್ ಎಥಿಕ್ಸ್ ಎಲ್ಲ ನಿಮಗೆ ARC ರಿಪೋರ್ಟ್ ಅಲ್ಲಿ ಬರುತ್ತೆ. ಈ ARC ರಿಪೋರ್ಟ್ ಅನ್ನೋದು ನಿಮಗೆ ನೋಡಿಪ್ಪ, 4th ಚಾಪ್ಟರ್, ಸೆಕೆಂಡ್ ARC ರಿಪೋರ್ಟ್ 4th ಚಾಪ್ಟರ್ ಅಲ್ಲಿ ನಿಮಗೆ ಪ್ರೊಫೆಷನಲ್ ಎಥಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಟರ್ಮಿನಾಲಜೀಸ್ ಸಿಗುತ್ತೆ, ಪಾಯಿಂಟ್ಸ್ ಕೂಡ ಸಿಗುತ್ತೆ, ಎಕ್ಸಾಂಪಲ್ಸ್ ಕೂಡ ಸಿಗುತ್ತೆ. ಇದು ನಾನು ಹೇಳೋದಲ್ಲ, ಇದು ಸರ್ಕಾರನೇ ಯಾವ ಅಧಿಕಾರಿ ಯಾವ ರೀತಿ ಇರಬೇಕು ಅಂತ ಹೇಳಿ ಕೊಟ್ಟಿರುವಂತಹ ಒಂದು ರಿಪೋರ್ಟ್. ಈ ರಿಪೋರ್ಟ್ ಅನ್ನ ನಾವು ಚೆನ್ನಾಗಿ ಓದಿ ಬೈಹಾಟ್ ಮಾಡಿ ಬರೆದರೆ ಮಾರ್ಕ್ಸ್ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ನೀವು ಇಂಗ್ಲಿಷ್ ಅಲ್ಲಾದ್ರೂ ಬರೀರಿ, ಕನ್ನಡದಲ್ಲಾದ್ರೂ ಬರೀರಿ, ಸಂಬಂಧ ಇಲ್ಲ. ಇವು ಬರಬೇಕು. ಇವು ಬಂದಿಲ್ಲ ಅಂತ ಅಂದ್ರೆ ಬರೆಯೋದು ಕಷ್ಟ. ಅರ್ಥ ಆಗ್ತಿದ್ಯಾ? ಸೊ ಈಗ ಅತಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಈ ಒಂದು ಡಿವಿಷನ್ ಅನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಎಥಿಕ್ಸ್ ಪೇಪರ್ ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಆಯ್ತಾ? ಸೊ ಉದಾಹರಣೆಗೆ, ಎಥಿಕ್ಸ್ ಅಂದ್ರೆ ಏನು, ಮಾರಲ್ಸ್ ಅಂದ್ರೆ ಏನು, ವ್ಯಾಲ್ಯೂಸ್ ಅಂದ್ರೆ ಏನು, ಇವೆಲ್ಲ ಏನಕ್ಕೆ ಬೇಕು ಅನ್ನೋದು ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ಇದರ ಮೀನಿಂಗ್ ಏನು?
ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಕನ್ನಡದಲ್ಲಿ ಹೇಳ್ತೀರಾ ಅಲ್ವಾ? ಈಗ ಹೇಳಿ. ಎಥಿಕ್ಸ್, ನೀತಿಶಾಸ್ತ್ರ, ನೈತಿಕತೆಗಳು, ಮೌಲ್ಯಗಳು. ಹೇಳಿಪ್ಪ, ಯಾವುದನ್ನ ಯಾವುದಕ್ಕೆ ಕೊಡ್ತೀರಾ? ನೋಡಿ, ನಿಮಗಿರೋ ಟೈಮ್ ಅಲ್ಲಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡಿಕೊಂಡು ಅದನ್ನ ಎಕ್ಸ್ಪ್ಲನೇಷನ್ ಮಾಡಿ ನಿಮ್ ಟೈಮ್ ವೇಸ್ಟ್ ಮಾಡೋ ಉದ್ದೇಶ ಇಲ್ಲ. ಸೊ ನೀವು ಮೇನ್ಸ್ ತಯಾರಿ ಮಾಡ್ತಿರೋದ್ರಿಂದ ನಿಮಗೆ ಇಮಿಡಿಯೇಟ್ ವರ್ಡ್ಸ್ ಬೇಕು. ಆಯ್ತಾ? ಇದಕ್ಕೆ ಫಸ್ಟ್ ನಿಮ್ಗೆ ಏನ್ ಗೊತ್ತಿರಬೇಕು ಅಂತಂದ್ರೆ, ಇವೆಲ್ಲ ಗೊತ್ತಾಗೋದಕ್ಕಿಂತ ಮುಂಚೆ ನಿಮ್ಗೆ ಏನ್ ಗೊತ್ತಿರಬೇಕು ಅಂದ್ರೆ, ಈ ಎಥಿಕ್ಸ್ ಅನ್ನೋ ಪೇಪರ್ ಅನ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. KPSC, UPSC, ನೀವು ಯಾವ ಸ್ಟೇಟ್ ಸರ್ವಿಸ್ ಎಕ್ಸಾಮ್ ತಗೊಂಡ್ರು ಎಥಿಕ್ಸ್ ಅನ್ನೋ ಒಂದು ಪೇಪರ್ ಅನ್ನ ಆಲ್ಮೋಸ್ಟ್ ಎಲ್ಲಾ ಕಡೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತಿನ ದಿನ ಇಂಜಿನಿಯರಿಂಗ್ ಎಥಿಕ್ಸ್ ಇದೆ. ಆಯ್ತಾ? ಇಂಜಿನಿಯರಿಂಗ್ ಎಥಿಕ್ಸ್ ಇದೆ, ಮೆಡಿಕಲ್ ಎಥಿಕ್ಸ್ ಇದೆ, ಪ್ರತಿಯೊಂದು ಪ್ರೊಫೆಷನ್ ಅಲ್ಲೂ ಎಥಿಕ್ಸ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಏನಕ್ಕೆ ನೋಡಿಪ್ಪ, ಪ್ರತಿಯೊಬ್ಬ ಮನುಷ್ಯ ಒಂದು ಡಿಸಿಷನ್ ಅನ್ನ ತಗೋಬೇಕು ಅಂತ ಅಂದ್ರೆ, ಯಾವುದೇ ಒಂದು ಡಿಸಿಷನ್ ತಗೋಬೇಕು ಅಂತ ಅಂದ್ರೆ ಅವನಿಗೆ ಅದು ರೈಟ್ ಆರ್ ರಾಂಗ್ ಅನ್ನೋ ಒಂದು ಪರಿಕಲ್ಪನೆ ಬೇಕು. ಆಮ್ ಐ ಡೂಯಿಂಗ್ ರೈಟ್ ಆರ್ ಆಮ್ ಐ ಡೂಯಿಂಗ್ ರಾಂಗ್, ಇದು ಗೊತ್ತಿರಬೇಕು. ನಾನು ಸರಿ ಮಾಡ್ತಿದ್ದೀನ ತಪ್ಪು ಮಾಡ್ತಿದ್ದೀನ ಅಂತ. ಅದು ಹೇಗೆ ಗೊತ್ತಾಗುತ್ತೆ? ಆ ಡಿಸಿಷನ್ನಿಗೆ ನಾವು ವ್ಯಾಲ್ಯೂಸ್ ಅನ್ನ ಹಾಕ್ತೀವಿ. ಅಂದ್ರೆ ಏನು? ಮೌಲ್ಯಗಳನ್ನ ಕೊಟ್ಟಾಗ ಆ ಡಿಸಿಷನ್ನಿಗೆ ಮೌಲ್ಯಗಳಿಂದ ಪರೀಕ್ಷೆ ಮಾಡಿದಾಗ ನಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುತ್ತೆ. ರೈಟ್. ಬಟ್ ಇಲ್ಲಿ ಏನಾಗುತ್ತೆ, ಒಂದು ನನಗೆ ಸರಿ ಅನ್ನಿಸ್ಬೋದು. ಅಂದ್ರೆ ಏನು? ಫಾರ್ ಅನ್ ಇಂಡಿವಿಜುವಲ್ಗೆ ಇದು ಸರಿ ಅನ್ನಿಸಬಹುದು, ಅಥವಾ ಸೊಸೈಟಿಗೆ, ಸಮಾಜದ ಪರವಾಗಿ. ರೈಟ್? ಸೊ ಯಾವುದೇ ಒಂದು ಡಿಸಿಷನ್, ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಡಿಸಿಷನ್ ಇಂಡಿವಿಜುವಲ್ಗೆ ಸರಿ ಅನ್ನಿಸ್ತು ಅಂತ ಇಟ್ಕೊಳ್ಳಿ. ನನಗೆ ಸರಿ ಅನ್ನಿಸ್ತು ಅಂತ ಅಂದಾಗ ಅದನ್ನ ನಾನು ಮಾರಲ್ ಅಂತ ಹೇಳ್ತೀನಿ. ಐ ಆಮ್ ಮಾರಲಿ ಕರೆಕ್ಟ್. ಆಯ್ತಾ? ಏನಂತ ಕರಿತೀವಿ? ಮಾರಲಿ ಕರೆಕ್ಟ್. ಉದಾಹರಣೆಗೆ, ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬಾರದು, ಇದು ನನ್ನ ಒಂದು ವೈಯಕ್ತಿಕ ಸಮಾಚಾರ ಅಂತ ಇಟ್ಕೊಳ್ಳಿ. ಸೊ ನನಗೆ ವೈಯಕ್ತಿಕವಾಗಿ ನಾನು ಏನ್ ಯೋಚನೆ ಮಾಡ್ತಿದ್ದೀನಿ? ಭಾರತ ಪಾಕಿಸ್ತಾನದ ಜೊತೆ ಯುದ್ಧ ಮಾಡಬಾರದು, ಇದು ನನಗೆ. ಯಾಕಂದ್ರೆ ಯುದ್ಧ ಸರಿ ಇಲ್ಲ, ಯುದ್ಧದಿಂದ ಎರಡೂ ಕಡೆ ಜನ ಸಾಯ್ತಾರೆ. ಸೊ ಐ ಡೋಂಟ್ ವಾಂಟ್ ವಾರ್. ಆಯ್ತಾ? ಇದು ನನ್ನ ಅಭಿಪ್ರಾಯ, ನನ್ನ ವ್ಯಾಲ್ಯೂಸ್. ನನಗೇನು? ಹ್ಯುಮ್ಯಾನಿಟಿ ತುಂಬಾ ಮುಖ್ಯ, ಜನಗಳು ಸಾಯಬಾರ್ದು ಅನ್ನೋದು ನನಗೆ. ಆದರೆ ಈಗ ಇಂಡಿಯನ್ ಸೊಸೈಟಿ ಎಲ್ರಿಗೂ ತಗೊಳ್ಳಿ, ಎಲ್ರನ್ನೂ ಸೇರಿಸಿ ತಗೊಳ್ಳಿ, ಅವ್ರಿಗೆಲ್ಲ ಏನ್ ಅನ್ನಿಸ್ಬೋದು? ಇಲ್ಲ, ಯುದ್ಧ ಮಾಡಬೇಕು, ನಾವ್ ಯಾಕೆ ಸುಮ್ಮನಿರ್ಬೇಕು, ನಮ್ಮನ್ನ ಅಟ್ಯಾಕ್ ಮಾಡ್ತಿದ್ರೆ ನಾವು ಅಟ್ಯಾಕ್ ಮಾಡ್ಲೇಬೇಕು. ಇಲ್ಲ ಅಂತ ಅಂದರೆ ನಮ್ಮನ್ನ ವೀಕ್ ಅಂತ ಅನ್ಕೊಳ್ತಾರೆ. ಮತ್ತೆ ಈ ರೀತಿ ಯುದ್ಧಗಳು ಬರ್ತಾನೆ ಇರುತ್ತೆ. ಸೊ ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾವು ನಮ್ಮ ದೇಶವನ್ನ, ರೈಟ್, ನಮ್ಮ ರಾಷ್ಟ್ರವನ್ನ ಕಟ್ಟೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿ ಯಾರಾದರೂ ಮಾತಾಡಿದರೆ, ಅಂದ್ರೆ ಈಗ ಸೊಸೈಟಿ ಇಂಡಿಯಾನಲ್ಲಿ ಇರೋರೆಲ್ಲ ಏನಂತ ಫೀಲ್ ಆಗ್ತಾರೆ? ಇಲ್ಲ, ನಾವು ಯುದ್ಧವನ್ನ ಮಾಡ್ಲೇಬೇಕು. ನೋಡಿ, ಯಾವುದೇ ಒಂದು ಸೊಸೈಟಿಗೆ ಕರೆಕ್ಟ್ ಆಗಿದೆ ಅಂತ ಅಂದಾಗ ಅದನ್ನ ಎಥಿಕಲಿ ಕರೆಕ್ಟ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿಗೆ, ಆಯ್ತಾ, ಒಬ್ಬ ವ್ಯಕ್ತಿಗೆ ಸರಿ ಅಂತ ಅನ್ಸೋದನ್ನ ನಾವು
ಏನಂತ ಕರಿತೀವಿ, ಮಾರಲಿ ಕರೆಕ್ಟ್ ಅಂತ ಹೇಳ್ತೀವಿ. ಅದೇ ಒಂದು ಸಮಾಜಕ್ಕೆ ಸರಿ ಅನ್ಸೋದನ್ನ ಎಥಿಕಲಿ ಕರೆಕ್ಟ್ ಅಂತ ಹೇಳ್ತೀವಿ. ಸುಮಾರು ಸಲ ಈ ಎಥಿಕ್ಸ್ ಮಾರಲ್ಸ್ ಒಂದೇ ಆಗಿರುತ್ತೆ. ನಾನು ಏನನ್ನ ಸರಿ ಅಂತ ನಂಬುತ್ತೀನೋ ಅದನ್ನ ಸೊಸೈಟಿ ಕೂಡ ಸರಿ ಅಂತಾನೆ ನಂಬುತ್ತೆ. ಯಾಕಂದ್ರೆ ನಾನು ಬಂದಿರೋದೇ ಸೊಸೈಟಿಯಿಂದ. ಸೊಸೈಟಿಯಲ್ಲಿ ಯಾವ ವ್ಯಾಲ್ಯೂಸ್ ಇದೆಯೋ, ನಮ್ಮ ಸೊಸೈಟಿನಲ್ಲಿ ಯಾವ ಮೌಲ್ಯಗಳಿದೆಯೋ ಅದೇ ಮೌಲ್ಯಗಳು ನನ್ನಲ್ಲೂ ಇರುತ್ತೆ. ಆದ್ದರಿಂದ ಮಾರಲಿ ಕರೆಕ್ಟ್ ಇರುವುದು, ಎಥಿಕಲಿ ಕರೆಕ್ಟ್ ಇರೋದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಪ್ರತಿಯೊಂದು ಸಿಚುಯೇಷನ್ ಅಲ್ಲೂ ಮಾರಲ್ ಎಥಿಕಲ್ ಎರಡು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದರೆ ಕೆಲವೊಂದು ಸಿಚುಯೇಷನ್ಗಳಲ್ಲಿ ಪರ್ಸನಲ್ ಪ್ರೊಫೆಷನಲ್ ನೋಡ್ಕೊಂಡಾಗ ಪರ್ಸನಲಿ ಬೇರೆ ಕರೆಕ್ಟ್ ಇರುತ್ತೆ, ಪ್ರೊಫೆಷನಲಿ ಬೇರೆ ಕರೆಕ್ಟ್ ಇರುತ್ತೆ. ಹಾಗಿದ್ದಾಗ ಸುಮಾರು ಜನ ಏನ್ ಮಾಡ್ತಾರೆ, ಪರ್ಸನಲ್ಗೆ ಪ್ರಿಫರೆನ್ಸ್ ಕೊಟ್ಬಿಡ್ತಾರೆ, ಪ್ರೊಫೆಷನಲ್ಗೆ ಪ್ರಿಫರೆನ್ಸ್ ಕೊಡಲ್ಲ. ಸುಮಾರು ಜನ ಪರ್ಸನಲ್ ಲೈಫ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಅಂದ್ರೆ ಏನು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಅವರ ಮಕ್ಕಳು ಚೆನ್ನಾಗಿರ್ಬೇಕು, ಇದು ಪರ್ಸನಲ್. ರಾಜಧರ್ಮ ಬಿಟ್ಬಿಡ್ತಾರೆ. ಇದನ್ನ ನಾವು ಈ ಒಂದು ಭಾಗದಲ್ಲಿ ನೋಡ್ತೀವಿ. ಯಾವುದು, ಇಲ್ಲಿ ನೋಡಿ, ಯಾವಾಗ ನನ್ನ ಪರ್ಸನಲ್ಗೂನು ನನ್ನ ಪ್ರೊಫೆಷನಲ್ಗೂನು ತೊಂದರೆ ಆಗುತ್ತೋ ಆಗ ಪ್ರೊಫೆಷನಲ್ಲೇ ಗೆಲ್ಲಬೇಕು. ಒಬ್ಬ ಅಧಿಕಾರಿಯಾಗಿ ನಾನು ನನ್ನ ಒಂದು ದೃಢ ನಿರ್ಧಾರ ಪ್ರಜೆಗಳಿಗೋಸ್ಕರ ಅಷ್ಟೇ ಹೊರತು ಯಾವುದೇ ಕಾರಣಕ್ಕೂ ನನಗೇನ್ ಕರೆಕ್ಟೋ ಅದನ್ನ ಮಾತ್ರ ಮಾಡ್ತೀನಿ ಅನ್ನೋದು ತಪ್ಪು. ಆದ್ದರಿಂದ ಈ ಪೇಪರ್ ಅಲ್ಲಿ ನಿಮಗೆ ಮಾರಲ್ಸ್ ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತ ಹೇಳಿಲ್ಲ. ಮಾರಲ್ಸ್ ಇಂಟಿಗ್ರಿಟಿ ಆಪ್ಟಿಟ್ಯೂಡ್ ಅಂತ ಹೇಳಿದ್ರೆ ನಿನಗೇನ್ ಸರಿನೋ ಅದು ಹೇಳು, ನಿನಗೆ ಏನ್ ಸರಿನೋ ಅದು ಹೇಳು ಅಂತ ಅಂದರೆ ಮಾರಲ್ಸ್ ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಆಗೋಗುತ್ತೆ. ನಿನಗಲ್ಲ, ಪ್ರಜೆಗಳಿಗೆ ಏನ್ ಕರೆಕ್ಟೋ ಅದು ನಿನಗ್ ಗೊತ್ತಾ ಇಲ್ವಾ? ನಾನು ರಾಜ್ಯವನ್ನ ಆಳಬೇಕಂತ ಅಂದ್ರೆ ಪ್ರಜೆಗಳಿಗೆ ಏನ್ ಒಳ್ಳೇದು ಏನ್ ಕೆಟ್ಟದು ಅನ್ನೋದು ನನಗ್ ಗೊತ್ತಿದೆಯಾ ಇಲ್ಲವಾ ಅನ್ನೋದು ತಿಳ್ಕೊಳ್ಳೋದೇ ಈ ಪೇಪರ್. ಅರ್ಥ ಆಗ್ತಿದ್ಯಾ? ಸೊ ಆದ್ದರಿಂದ ನೀವು ಬರೆಯೋ ಪ್ರಶ್ನೆಗಳು ಎಥಿಕಲಿ ಕರೆಕ್ಟ್ ಇರಬೇಕು. ಎಥಿಕಲಿ ಕರೆಕ್ಟ್ ಅಂದ್ರೆ ಏನು? ನಾನು ಬರೆಯುವ ಆನ್ಸರ್, ನಾನು ಹೇಳೋ ಆನ್ಸರ್ ನನಗಲ್ಲ, ನಿಮಗೂ ಅದು ಸರಿ ಅನ್ನಿಸ್ಬೇಕು. ಆಗ ಮಾತ್ರನೇ ನಾವು ಅದಕ್ಕೆ ವ್ಯಾಲ್ಯೂನ ಕೊಡ್ತೀವಿ. ಈ ಮಾರಲ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ, ಎಥಿಕ್ಸ್ ಅನ್ನೋದು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬನ ಮಾರಲ್ಸ್ ಚೇಂಜ್ ಆಗತ್ತೆ, ಪ್ರತಿಯೊಬ್ಬರ ಎಥಿಕ್ಸು ಚೇಂಜ್ ಆಗತ್ತೆ. ಆಮೇಲೆ ನೋಡಿಪಾ, ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಿಮಗೆ ಮೌಲ್ಯಗಳು ಚೇಂಜ್ ಆಗ್ತಾ ಹೋಗುತ್ತೆ. ವ್ಯಾಲ್ಯೂಸ್ ಅನ್ನೋದು ಎಲ್ಲ ಕಡೆ ಒಂದೇ ಇರಲ್ಲ, ಒಂದೊಂದು ಕಡೆ ಒಂದೊಂದಿರುತ್ತೆ. ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಅಬಾರ್ಷನ್ ತಗೊಳ್ಳಿ, ಅಬಾರ್ಷನ್ ಬಗ್ಗೆ ನೋಡಿ. ಐರ್ಲೆಂಡ್ ಅನ್ನೋ ದೇಶದಲ್ಲಿ, ಐರ್ಲೆಂಡ್ ಅನ್ನೋ ಒಂದು ದೇಶದಲ್ಲಿ ಅಬಾರ್ಷನ್ ಇಸ್ ಕಂಪ್ಲೀಟ್ಲಿ ಬ್ಯಾನ್. ಆಯ್ತಾ? ಅಬಾರ್ಷನ್ ಇಸ್ ಬ್ಯಾನ್ ಐರ್ಲೆಂಡ್. ಯಾಕಂದ್ರೆ ಈ ಐರ್ಲೆಂಡ್ ಅಲ್ಲಿ ಇರುವ ಜನ ಕ್ಯಾಥೋಲಿಕ್ ಕ್ರಿಶ್ಚಿಯಾನಿಟಿಯನ್ನ ಫಾಲೋ ಮಾಡ್ತಾರೆ. ಮತ್ತೆ ಈ ಕ್ಯಾಥೋಲಿಕ್ ಕ್ರಿಶ್ಚಿಯಾನಿಟಿನಲ್ಲಿ ಅಬಾರ್ಷನ್ ಅನ್ನ ಪರ್ಮಿಟ್ ಮಾಡೋದೇ ಇಲ್ಲ, ಅವ್ರು ಇದಕ್ಕೆ ಪರ್ಮಿಷನ್ ಕೊಡೋದೇ ಇಲ್ಲ. ಅದೇ ನೀವು ಇಂಡಿಯಾಗ್ ಬಂದ್ರೆ ಇಂಡಿಯಾನಲ್ಲಿ ಏನ್ ಹೇಳ್ತಾರೆ ನೋಡಿ, 24 ವೀಕ್ಸ್ ಟೈಮ್ ಕೊಡ್ತಾರೆ. ಕೆಲವೊಮ್ಮೆ ಏನ್ ಮಾಡ್ತಾರೆ, ಮದರ್ಸ್ ಲೈಫ್ ಇಸ್ ಇನ್ ಡೇಂಜರ್ ಅಂತ ಇಟ್ಕೊಳಿಪ್ಪ. ಮದರ್ಸ್ ಲೈಫ್ ಈಸ್ ಇನ್ ಡೇಂಜರ್, ಆಯ್ತಾ? ತಾಯಿಯ ಜೀವಕ್ಕೆ ಏನಾದರೂ ತೊಂದರೆ ಇದೆ ಅಂತ ಅಂದಾಗ ಅಬಾರ್ಷನ್ ಇಸ್ ಪರ್ಮಿಟೆಡ್. ಕರೆಕ್ಟಾ? ಸೊ ಈಗ ಏನಾಯ್ತು, ಒಂದು ಇಂಡಿಯನ್ ಫ್ಯಾಮಿಲಿ ಐರ್ಲೆಂಡ್ ಅಲ್ಲಿ ಇತ್ತು. ಆ ಮಗು ಒಳಗಡೆ ರಿವರ್ಸ್ ತಿರುಗ್ಬಿಟ್ಟಿತ್ತು, ಅದರಿಂದ ತಾಯಿ ಜೀವನ ಹೋಗುವ ಹಾಗಿತ್ತು. ಸೊ ಅಬಾರ್ಷನ್ ಮಾಡಿ ಮಗುನ ತೆಗೆದ್ಬಿಟ್ರೆ ತಾಯಿ ಉಳಿತಾಳೆ, ತೆಗಿಲಿಲ್ಲ ಅಂದ್ರೆ ತಾಯಿ ಸಾಯ್ತಾಳೆ. ಮಗು ಸಾಯೋ ಸಾಧ್ಯತೆ ಇದೆ, ಮಗುನು ಏನ್ ಬದುಕೋ ಸಾಧ್ಯತೆ ಇರ್ಲಿಲ್ಲ. ಇವ್ರು ಯಾರು? ನಮ್ ದೇಶ ಎಲ್ಲಿದ್ರು ಐರ್ಲೆಂಡ್ ಅಲ್ಲಿ. ಏನಾಗೋಯ್ತು,
ಐರ್ಲೆಂಡ್ ಅಲ್ಲಿ ಡಾಕ್ಟರ್ ಇದ್ಕೊಂಡು ಇಲ್ಲ ನಾನು ಅಬಾರ್ಷನ್ ಮಾಡಲ್ಲ. ಯಾಕೆ ಮಾಡಲ್ಲ? ನಾವು ಕ್ಯಾಥಲಿಕ್ಸ್, ನಾವು ಮಾಡಲ್ಲ. ಕೋರ್ಟ್ಗೆ ಹೋದ್ರೆ ಕೋರ್ಟ್ ಹೇಳ್ತು ಇಲ್ಲ ನಮ್ಮ ಸಮಾಜದಲ್ಲಿ ಇದು ಮಾಡೋ ಹಾಗಿಲ್ಲ, ನೀವು ಮಾಡಬಾರ್ದು. ಸರ್, ತಾಯಿ ಲೈಫ್ ಡೇಂಜರ್ ಇರುತ್ತೆ, ನಾವೇನೋ ಮಾಡಕ್ಕಾಗಲ್ಲ. ಸೊ ಆ ಒಂದು ಇಶ್ಯೂ ತುಂಬಾ ದೊಡ್ಡದಾಯ್ತು. ಸೊ ಈಗ ನಾನೇನ್ ಹೇಳ್ತಿರೋದು ನೋಡಿ, ಒಬ್ಬರ ಎಥಿಕ್ಸ್, ಒಬ್ಬರ ವ್ಯಾಲ್ಯೂಸ್ ಇನ್ನೊಬ್ಬರ ವ್ಯಾಲ್ಯೂಸ್ ಸೇಮ್ ಇರ್ಬೇಕಂತೇನಿಲ್ಲ. ಅವರ ರಿಲಿಜಿಯಸ್ ವ್ಯಾಲ್ಯೂಸ್ಗೂ ನಮ್ಮ ರಿಲಿಜಿಯಸ್ ವ್ಯಾಲ್ಯೂಸ್ಗೂ ಡಿಫರೆನ್ಸ್ ಇರುತ್ತೆ. ಈಗ ಇದೇ ಉದಾಹರಣೆಯನ್ನ ನಾನು ನಿಮಗೆ ರಾಮಾಯಣ ಮಹಾಭಾರತ ಇವೆಲ್ಲ ಉದಾಹರಣೆಗಳು ಎಕ್ಸಾಂಪಲ್ಸ್ ಕೊಡ್ತಿರ್ತೀನಿ, ಅದನ್ನ ನೀವು ಬರೆದಿಟ್ಕೊಳ್ತಾ ಇರಿ. ಯಾಕಂತ ಅಂದ್ರೆ ಈಗ ನಮ್ಮ ರಿಲಿಜಿಯಸ್ ಅಂತ ಅಂದಾಗ ರಾಮಾಯಣ ಮಹಾಭಾರತ, ಬುದ್ಧಿಸಂ, ಜೈನಿಸಂ, ಇಸ್ಲಾಂ, ಕ್ರಿಶ್ಚಿಯಾನಿಟಿ ಇವುಗಳೆಲ್ಲದರಿಂದನೂ ಎಕ್ಸಾಂಪಲ್ಸ್ ತಗೊಳ್ತಾ ಹೋಗ್ತೇವೆ. ಜೊತೆಗೆ ನಾವು ಫಿಲಾಸಫರ್ಸ್ ಅನ್ನು ನೋಡ್ಬೇಕಾಗುತ್ತೆ, ಫ್ರೀಡಮ್ ಫೈಟರ್ಸ್ ಅನ್ನ ನೋಡ್ಬೇಕಾಗತ್ತೆ, ಅಡ್ಮಿನಿಸ್ಟ್ರೇಟರ್ಸ್ ಅನ್ನು ನೋಡ್ಬೇಕಾಗತ್ತೆ. ಸೊ ಈ ಎಕ್ಸಾಂಪಲ್ಸ್ ಅನ್ನ ಕೊಡ್ತಾ ಇದ್ದ ಹಾಗೆ ನೀವು ಅವುಗಳನ್ನ ಬರ್ಕೊಂಡು ಹೋದ್ರೆ ಸರಿ ಹೋಗುತ್ತೆ. ರೈಟ್. ಸೊ ಇವಾಗ ನೋಡಿ, ಕರ್ಣನಿಗೆ ಕರ್ಣನಿಗೆ ಬಿಲ್ಲು ತುಂಬಾ ಚೆನ್ನಾಗಿ ಹೊಡೆಯೋದಕ್ಕೆ ಬರುತ್ತೆ. ಅವನು ಏನು ಕಲ್ತೇ ಇರಲ್ಲ. ಆದರೆ ಯಾರ ಗುರುವಿನ ಸಪೋರ್ಟ್ ಇಲ್ಲದೆ ಕರ್ಣ ಬಿಲ್ಲನ್ನ ಬಿಡಕ್ಕೆ ಟ್ರೈ ಮಾಡ್ತಿರ್ತಾನೆ ಅಂಡ್ ಅದ್ರಲ್ಲಿ ಗೆಲ್ತಿರ್ತಾನೆ. ಇದು ಒಂದು ಸಲ ಭೀಷ್ಮನ ಕಣ್ಣು ಮುಂದೆ ಬರುತ್ತೆ. ಆಗ ಭೀಷ್ಮ ಏನ್ ಮಾಡ್ತಾನೆ, ಅವ್ರ ಅಪ್ಪನ ಕರೆದು ಹೇಳ್ತಾನೆ, ನೋಡು ನಿನ್ ಮಗ ತುಂಬಾ ಚೆನ್ನಾಗಿ ಬಿಲ್ಲನ್ನು ಹೊಡಿತಿದ್ದಾನೆ, ಆದರೆ ನೀವು ಶೂದ್ರರು ಶೂದ್ರರು ಯಾವತ್ತೂನು ರಥವನ್ನ ಓಡಿಸಬೇಕೇ ಹೊರತೂನು ಕ್ಷತ್ರಿಯರ ರೀತಿಯಲ್ಲಿ ನೀವು ಬಿಲ್ಲನ್ನ ಹೊಡಿಬಾರದು. ಆದರೆ ನನಗೆ ದುಃಖವಿದೆ, ಬಟ್ ಐ ಫೀಲ್ ಬ್ಯಾಡ್. ಯಾರು? ಭೀಷ್ಮ ಹೇಳ್ತಾನೆ, ನನಗೆ ದುಃಖವಿದೆ. ಏನ್ ದುಃಖ? ನಮ್ಮ ರಾಜ್ಯದಲ್ಲೇ ಈ ರೀತಿ ಕಂಡೀಷನ್ಸ್ ಇರೋದು, ಪರಂಪರೆ ಅನ್ನೋದು ನಮ್ಮದ್ರಲ್ಲಿ ಮಾತ್ರನೇ ಹಿಂಗಿದೆ. ನಮ್ಮದ್ರಲ್ಲೇ ನೀವು ಕ್ಯಾಸ್ಟ್ ಬೇಸಿಸ್ ವರ್ಕ್ ಅನ್ನ ಪ್ರಾಕ್ಟೀಸ್ ಮಾಡ್ತಿರೋದು. ಮಗಧ ದೇಶ ಅಂತ ಇದೆ, ಮಗಧ ದೇಶದಲ್ಲಿ ಅನ್ಯ ಮತಸ್ಥರು, ಕ್ಷತ್ರಿಯರಲ್ಲದೆ ಬೇರೆಯವರು ಕೂಡ ಶಸ್ತ್ರಾಸ್ತ್ರಗಳನ್ನ ಉಪಯೋಗಿಸ್ತಾ ಇದ್ದಾರೆ, ಅವ್ರಿಗಲ್ಲಿ ಪಾಠ ಹೇಳ್ಕೊಡ್ತಿದ್ದಾರೆ. ನಿನ್ನ ಮಗನನ್ನ ಅಲ್ಲಿ ಕಲಿಸು, ಅಲ್ಲಿಗೆ ಕಳಿಸಿದ್ರೆ ಅವನು ಕಲಿತಾನೆ. ನನಗೆ ಸಂಕಟವಿದೆ, ನಮ್ಮ ರಾಜ್ಯದಲ್ಲಿ ಈ ರೀತಿ ಸಿಸ್ಟಮ್ ಇಲ್ಲ, ನಮ್ಮಲ್ಲಿ ಪರಂಪರೆ ಕ್ಯಾಸ್ಟ್ ಸಿಸ್ಟಮ್ ಇದೆ, ನಾನೇನ್ ಮಾಡ್ಲಿ? ಆದ್ರೆ ಇವನನ್ನ ಮಗಧ ದೇಶಕ್ಕೆ ಕಳಿಸು, ಅಲ್ಲಿ ನೈತಿಕತೆಗಳು ಚೆನ್ನಾಗಿದೆ, ಮೌಲ್ಯಗಳು ಚೆನ್ನಾಗಿದೆ, ಅಲ್ಲಿ ಎಲ್ರಿಗೂ ಅವರವರ ಇಷ್ಟದ ಆಧಾರದ ಮೇಲೆ ಅವರಿಗೆ ಏನ್ ಕಲಿಸ್ಬೇಕೋ ಅದನ್ನ ಕಲಿಸ್ತಿದ್ದಾನೆ, ಅಲ್ಲಿ ಕಳಿಸು, ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾನೆ, ಒಂದೊಂದು ರಾಜ್ಯದಲ್ಲಿ ಅವರು ಫಾಲೋ ಮಾಡುವಂತಹ ರಿಲಿಜಿಯನ್ ಆಧಾರದ ಮೇಲೆ, ಕಲ್ಚರ್ನ ಆಧಾರದ ಮೇಲೆ ಎಥಿಕ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಅಷ್ಟೇ ಯಾಕೆ, ಇವಾಗ ಇನ್ನೊಂದು ನೋಡಿ, ಒಂದು ಎನ್ ಜಿ ಒ ತಗೊಳ್ಳೋಣ, ಆಯ್ತಾ? ಒಂದು ಎನ್ ಜಿ ಒ ತಗೊಳ್ಳೋಣ. ನೀವು ಈ ನಡುವೆ ಈ ಪೀಠ ಗೀಟ ಇವೆಲ್ಲ ಕೇಳಿರ್ತೀರ ಸ್ವಲ್ಪ ಅಲ್ವಾ? ಅನಿಮಲ್ಸ್ ಅನ್ನ ಸಾಯಿಸಬಾರದು ಅಂತ ಹೇಳಿ ಮಾಡ್ತಿರೋದು ಒಂದು. ಹಾಗೆ ರಿಸರ್ಚರ್ಸ್, ಡಾಕ್ಟರ್ಸ್ ಅನ್ನ ತಗೊಳ್ಳಿ. ಇವ್ರೀಗ ಈ ಡಾಕ್ಟರ್ ಏನ್ ಮಾಡಬೇಕು, ಒಂದು ಮೆಡಿಸಿನ್ ನ ಕಂಡುಹಿಡಿಬೇಕು, ಆಯ್ತಾ? ಈ ಮೆಡಿಸಿನ್ ನ ಕಂಡುಹಿಡಿಯೋದಕ್ಕೆ ಏನ್ ಮಾಡಬೇಕು, ಟೆಸ್ಟ್ ಮಾಡಬೇಕು. ಈ ಟೆಸ್ಟ್ ಎಲ್ಲ ಯಾರ ಮೇಲೆ ಮಾಡ್ತಾರೆ? ಇಲಿಗಳ ಮೇಲೆ ಮಾಡ್ತಾರೆ. ಮೌಸ್, ಇಲಿಗಳ ಮೇಲೆ ಮಾಡ್ತಾರೆ, ಬೆಕ್ಕಿನ ಮೇಲೆ ಮಾಡ್ತಾರೆ, ಹಂದಿಗಳ ಮೇಲೆ ಮಾಡ್ತಾರೆ, ಆಮೇಲೆ ಮನುಷ್ಯರ ಮೇಲೆ ಮಾಡ್ತಾರೆ. ಯಾಕೆ ಅಂತ ಅಂದರೆ, ಇವರು ಫಸ್ಟ್ ಇವುಗಳ ಮೇಲೆ ಕೊಟ್ಟು ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ರೆಕ್ಟಿಫೈ ಮಾಡಿ ಆಮೇಲೆ ಸುಮಾರು ಜನಕ್ಕೆ ಕೊಡೋಣ ಅಂತ ಇವ್ರ ಉದ್ದೇಶ. ಸೊ ಇವ್ರು ಟೆಸ್ಟ್ ಮಾಡ್ತಿರೋ ಮುಖ್ಯ ಕಾರಣ ಏನು?
ಎಲ್ಲರಿಗೂ ನಾವು ಮೆಡಿಸಿನ್ ಕೊಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಟೆಸ್ಟ್ ಮಾಡೋಣ ಅನ್ನೋದು ಇವರ ಉದ್ದೇಶ. ಬಟ್ ಇವ್ರ ಪೀಠ ಅವ್ರು ಏನ್ ಹೇಳ್ತಾರೆ, ಆ ಬೆಕ್ಕೇನ್ ಮಾಡಿದೆ, ಆ ಇಲಿ ಏನ್ ಮಾಡಿದೆ, ಆ ಹಂದಿ ಏನ್ ಮಾಡಿದೆ, ನೀನ್ ಅವ್ರನ್ನ ಯಾಕೆ ಸಾಯಿಸ್ತಾ ಇದೀಯಾ? ಯಾರನ್ನೋ ಕಾಪಾಡ್ಬೇಕು ಅಂತ ಹೇಳಿ ಇವರ ಜೀವ ತೆಗಿಯೋದು ಎಷ್ಟು ಮಾತ್ರ ಸರಿ? ಸೊ ಇವ್ರೇನ್ ಹೇಳ್ತಾರೆ, ಮೆಡಿಸಿನ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಅವುಗಳನ್ನ ಸಾಯಿಸ್ಬೇಡಿ. ಇವ್ರೇನ್ ಹೇಳ್ತಾರೆ, ನಾವು ಓದಿರೋದೆ 10 ಜನಕ್ಕೆ ಉಪಯೋಗ ಆಗೋದಕ್ಕೆ, ನಾನು 10 ಜನರ ಪ್ರಾಣ ಉಳಿಸೋದಕ್ಕೆ ಒಬ್ಬನ ಪ್ರಾಣವನ್ನ ತೆಗಿತೀನಿ, 10 ಲಕ್ಷ ಜನರ ಪ್ರಾಣವನ್ನ ಉಳಿಸೋದಕ್ಕೆ 100 ಜನರ ಪ್ರಾಣವನ್ನ ತೆಗಿತೀನಿ, ತೆಗಿಬಹುದು. ಅದು ನಮ್ಮ ಎಥಿಕ್ಸ್. ರಿಸರ್ಚರ್ ಎಥಿಕ್ಸ್ ಏನು? 100 ಜನರ ಪ್ರಾಣವನ್ನ ಕಾಪಾಡೋದಕ್ಕೆ ಒಬ್ಬನನ್ನ ಸಾಯಿಸಬಹುದು. ಇದನ್ನ ನಾವು ಯುಟಿಲಿಟೇರಿಯನಿಸಂ ಅಂತ ಕರಿತೀವಿ. ಯುಟಿಲಿಟೇರಿಯನಿಸಂ ಅಂತ ಕರಿತೀವಿ. ನೋಡಿಪ್ಪ, ಇಂಥವಕ್ಕೆಲ್ಲ ಕನ್ನಡದಲ್ಲಿ ಪದಗಳಿರಲ್ಲ, ಅದನ್ನ ಹಾಗೆ ಬರೆದ್ರೇನೆ ಅದಕ್ಕೆ ವ್ಯಾಲ್ಯೂ ಇರುತ್ತೆ. ಯುಟಿಲಿಟೇರಿಯನಿಸಂ ಅಂತ ಅಂದರೆ ಮ್ಯಾಕ್ಸಿಮಮ್ ಗುಡ್ ಫಾರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಅಂತ ಅರ್ಥ. ಮ್ಯಾಕ್ಸಿಮಮ್ ಗುಡ್ ಫಾರ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್. ನಾನು ಮಾಡೋ ಕೆಲಸದಿಂದ ಸುಮಾರು ಜನರಿಗೆ ಒಳ್ಳೇದಾಗತ್ತೆ ಅಂತ ಅಂದರೆ ಆ ಕೆಲಸವನ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಅದರಿಂದ ಸ್ವಲ್ಪ ಜನರಿಗೆ ಕೆಟ್ಟದ್ದಾದರೂ ಪರವಾಗಿಲ್ಲ, ನಾನು ಮಾಡಬಹುದು. ಇದು ಯುಟಿಲಿಟೇರಿಯನಿಸಂ. ಬಟ್ ಇವರೆಲ್ಲ ಏನ್ ಹೇಳ್ತಾರೆ, ಇಲ್ಲ ಇಲ್ಲ, ನೀವು ಮ್ಯಾಕ್ಸಿಮಮ್ ಪೀಪಲ್ಗೆ ಒಳ್ಳೇದು ಮಾಡ್ಬೇಕು ಅಂತ ಹೇಳಿ ಕೆಲವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಹಿಂದೂಗಳಿಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಮುಸ್ಲಿಮರಿಗೆ ತಪ್ಪು ಮಾಡ್ತಿದ್ದೀರಾ. ಬ್ರಾಹ್ಮಣರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಶೂದ್ರರಿಗೆ ತೊಂದರೆ ಕೊಡ್ತಿದ್ದೀರಾ. ಸೊ ಮೆಜಾರಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡ್ ಬಂದು ಮೈನಾರಿಟಿ ಪೀಪಲ್ಗಳಿಗೆ ತೊಂದರೆ ಕೊಡ್ತಿದ್ದೀರಾ. ಆ ಮೈನಾರಿಟಿ ವಾಯ್ಸೇ ನಾವು. ಎಲ್ರು ಕರೆಕ್ಟ್, ಎಲ್ರು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇರ್ತಾರೆ. ಆದ್ದರಿಂದ ಏನ್ ನೆನ್ಪಿಟ್ಕೋಬೇಕು, ಎಥಿಕ್ಸ್ ಅನ್ನೋದು ಎಲ್ಲರಿಗೂ ಒಂದೇ ಅಲ್ಲ. ಎಥಿಕ್ಸ್ ಅನ್ನೋದು ಆ ಒಂದು ಸಿಚುಯೇಷನ್ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಸೊಸೈಟಿಗೆ ಚೇಂಜ್ ಆಗ್ತಾ ಹೋಗುತ್ತೆ. ಪರ್ಸನಲ್ ಲೈಫ್ ಬೇರೆ ಇರುತ್ತೆ, ಪ್ರೊಫೆಷನಲ್ ಲೈಫ್ ಬೇರೆ ಇರುತ್ತೆ. ಅರ್ಥ ಆಗ್ತಿದ್ಯಪ್ಪ? ನಾನು ಏನಕ್ಕೆ ಇಷ್ಟು ಡೀಟೇಲ್ ಆಗಿ ನಿಮಗೆ ಫಸ್ಟ್ ಕ್ಲಾಸ್ ಅಲ್ಲೇ ಹೇಳ್ತಿದ್ದೀನಿ ಅಂತ ಅಂದ್ರೆ, ಎಥಿಕ್ಸ್ ಪಾಠವನ್ನ ಕೇಳದೆ ನಾನೇನೋ ಓದಿ ನಾನೇನೋ ಅರ್ಥ ಮಾಡ್ಕೊಂಡು ಬರೆದು ಬಿಡ್ತೀನಿ, ನನಗ್ ಬಂದ್ಬಿಡುತ್ತೆ, ನನಗ್ ಚೆನ್ನಾಗ್ ಗೊತ್ತು, ಇಲ್ಲ. ಇದು ತುಂಬಾ ಡೆಪ್ತ್ ಅಲ್ಲಿ ಇರುವಂತಹ ಒಂದು ಫಿಲಸಾಫಿಕಲ್ ಥಾಟ್. ಇಂತಹ ಒಂದು ಪರೀಕ್ಷೆಗೆ ನಿಮಗೆ ಪ್ಲೇಟೋ, ಅರಿಸ್ಟಾಟಲ್, ರೈಟ್, ಕಾರ್ಲ್ ಮಾರ್ಕ್ಸ್, ಜೆ.ಎಸ್. ಮಿಲ್, ಹ್ಯಾನಾ ಅರೆಂಟ್, ಈ ರೀತಿ ಸುಮಾರು ಜನರ ಒಂದು ಲೈಫ್ ಅಥವಾ ಅವರ ಒಂದು ಫಿಲಾಸಫಿ ಬೇಕಪ್ಪ. ಇವುಗಳನ್ನೆಲ್ಲ ನಾನು ಈ ಒಂದು ಟಾಪಿಕ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ನಾನು ನಿಮಗಿಲ್ಲಿ ನೋಟ್ಸ್ ಕೊಡ್ತೀನಿ, ಎಕ್ಸಾಂಪಲ್ಸ್ ಕೊಡ್ತೀನಿ, ಪ್ರತಿ ವರ್ಡ್, ಎವ್ರಿ ವರ್ಡ್ ಕವರ್ ಮಾಡ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದನ್ನು ಕೂಡ ಡಿಕ್ಟೇಟ್ ಮಾಡ್ತೀನಿ. ಜೊತೆಗೆ ನೋಡಿ, ಇದಲ್ಲದೆ ಲೈವ್ ಕ್ಲಾಸಸ್ ಇರುತ್ತೆ. ಬಟ್ ನೀವು ಈಗ ಇರೋ ಪರಿಸ್ಥಿತಿಯಲ್ಲಿ ಲೈವ್ ಅಟೆಂಡ್ ಆಗಕ್ಕಾಗಿಲ್ಲ ಅಂತ, ಬಿಕಾಸ್ ನೋಡಿಪ್ಪ, ಪಾಠ ಕೇಳಿ ನೋಟ್ಸ್ ಮಾಡ್ಕೊಂಡು ಬರ್ಕೊಂಡು ಹೋಗ್ತಾ ಇದೀನಿ, ಇಷ್ಟೇ ಇರ್ಬೇಕು. ತಲೆ ಜಾಸ್ತಿ ಉಪಯೋಗಿಸ್ಬಾರ್ದು. ಏನು, ಈ ಟಾಪಿಕ್ಗೆ ಈ ಎಕ್ಸಾಂಪಲ್ ಬರಿಬೇಕು, ಈ ಕ್ವಶನ್ಸ್ಗೆ ಈ ಆನ್ಸರ್ಸ್ ಬರಿಬೇಕು, ಹೋಗ್ತಾ ಇರ್ಬೇಕು. ನೋಡಿ, ಎಲ್ಲಾ ಕಡೆಯಿಂದ ನ್ಯೂಸ್ ಬರ್ತಿರೋದು KPSC ಅವರು ಮಾರ್ಚ್ 28ನೇ ತಾರೀಕೆ ಪರೀಕ್ಷೆ ಇಡಬೇಕು ಅಂತ ಫಿಕ್ಸ್ ಆಗಿದ್ದಾರೆ. ತುಂಬಾ ಹೈ ಚಾನ್ಸಸ್ ಇದೆ ಮಾರ್ಚ್ 28 ನಡೆಯುತ್ತೆ. ತುಂಬಾ ಏನಾದ್ರೂ ಇಶ್ಯೂಸ್ ಆಗಿ ಜೂನ್ ಪೋಸ್ಟ್ಪೋನ್ ಮಾಡಬಹುದೇನೋ. ಬಟ್ ನಮಗ್ ಗೊತ್ತಿರೋ ಸಮಾಚಾರ ನಡೆದೇ ನಡೆಯುತ್ತೆ, ಆ ಕಡೆ ಈ ಕಡೆ ಒಂದು ವಾರ. ಸೊ ಇವಾಗಿಂದ ನೀವು ಇವುಗಳನ್ನ ರೆಡಿ ಆಗಿಲ್ಲ ಅಂತ ಅಂದ್ರೆ ಕಷ್ಟ.
ಸೊ ತುಂಬಾ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ. ಈ ಟಾಪಿಕ್ ಇದೆಯಾ, ಈ ಟಾಪಿಕ್ ಏನ್ ನೋಟ್ಸ್ ಬೇಕು, ಏನ್ ಟಾಪಿಕ್ ಬೇಕು, ಏನ್ ಕಂಟೆಂಟ್ ಬೇಕು.